ಸ್ವಲ್ಪ ದಿನದ ಹಿಂದೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ತಾರಕಕ್ಕೇರಿತು. ಒಂದು ಜೀವಾನು ಹೋಯಿತು. ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಕಂಪ್ಲೇಂಟ್ ಎಲ್ಲ ಆಗಿತ್ತು. ಈಗ ಬೆಂಕಿ ಸಮರ ತಾರಕಕ್ಕೇರಿದೆ. ಜನಾರ್ದನ್ ರೆಡ್ಡಿ ಮಾಡೆಲ್ ಮನೆಗೆ ದುಷ್ಕರ್ಮಿಗಳು ಬೆಂಕಿಯನ್ನ ಹಚ್ಚಿದ್ದಾರೆ. ಗಾಲಿರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿಯನ್ನ ಹಚ್ಚಿದ್ದಾರೆ ದುಷ್ಕರ್ಮಿಗಳು. ಪರಿಣಾಮ ಕಿಟಕಿ ಬಾಗಿಲು ಮುರಿದು ಪೆಟ್ರೋಲ್ ಹಾಕಿ ಮನೆಗೆ ಬೆಂಕಿ ಹಾಕಿದ್ರಿಂದ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ. ಬಳ್ಳಾರಿಯ ಕಂಟೋನ್ಮೆಂಟ್ ಬಳಿಯಲ್ಲಿ ಇರುವಂತ ರೆಡ್ಡಿ ಲೇಔಟ್ನಲ್ಲಿ ಒಂದು ಮಾಡೆಲ್ ಹೌಸ್ ಅಂತ ನಿರ್ಮಾಣ ಮಾಡಿದ್ರು. ಸುಮಾರು 5 ಕೋಟಿ ವೆಚ್ಚದಲ್ಲಿ ಆ ಮನೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಈಗ ರಾಜಕೀಯವಾಗಿ ಸಮರ ಹೆಂಗ್ ನಡೀತಾ ಇದೆ ಈ ವಿಷಯವಾಗಿ ಅಂದ್ರೆ, ನಾರಾ ಭರತ್ ವಿರುದ್ಧ ಸೋಮಶೇಖರ್ ರೆಡ್ಡಿ ನೇರ ಆರೋಪ ಮಾಡಿದ್ದಾರೆ. ಭರತ್ ಕಡೆ ಅವರೇ ಈ ಮಾಡೆಲ್ ಹೌಸ್ಗೆ ಬೆಂಕಿಯನ್ನ ಹಚ್ಚಿರೋದು ಅಂತ ಆರೋಪ ಮಾಡಿದ್ದಾರೆ. ಬಳ್ಳಾರಿ ಭಸ್ಮ ಮಾಡೋದಾಗಿ ಹೇಳಿದ್ರು, ಈಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಜನಾರ್ದನ್ ರೆಡ್ಡಿ ಮಾಲೀಕತ್ವದ ಮಾಡೆಲ್ ಹೌಸ್ಗೆ ಬೆಂಕಿ ಹಿನ್ನೆಲೆಯಲ್ಲಿ ರಾಯಲ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾತ್ರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಕಿ ಹಚ್ಚಿದ ದುಷ್ಕರ್ಮಿಗಳ ಬಂಧನಕ್ಕೆ ರೆಡ್ಡಿ ಬೆಂಬಲಿಗರು ಒತ್ತಾಯವನ್ನ ಮಾಡಿದ್ದಾರೆ. ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೆಡ್ಡಿ ಸೈಟ್ ಇಂಜಿನಿಯರ್ ರಿಜ್ವಾನ್ ನೀಡಿದ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ಅನ್ನ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿದ್ದ ಸುಮಾರು 1,25,00,000 ಮೌಲ್ಯದ ಪರಿಕರಗಳು ಕೂಡ ನಷ್ಟ ಆಗಿದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಮಾಡೆಲ್ ಹೌಸ್ಗೆ ದುಷ್ಕರ್ಮಿಗಳು ಬೆಂಕಿಯನ್ನು ಹಚ್ಚಿದ್ದಾರೆ. ಹಿಂದೆ ಬ್ಯಾನರ್ ಗಲಾಟೆ ಆಗಿತ್ತು, ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಈಗ ಬೆಂಕಿ ಸಮರ ಬಳ್ಳಾರಿಯಲ್ಲಿ ನಡೀತಾ ಇದೆ. ಈಗ ನಾರಾ ಭರತ್ ರೆಡ್ಡಿ ಕಡೆಯವರೇ ಈ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿರೋದು ಅಂತ ಹೇಳಿ ನೇರ ಆರೋಪ ಸೋಮಶೇಖರ್ ರೆಡ್ಡಿ ಅವರು ಮಾಡಿದ್ದಾರೆ. ನೋಡಿ, ಇದು ಸಾಯಂಕಾಲ ಟೈಮ್ ನಲ್ಲಿ ಬಂದು ಏನು ಪುಡಾರಿಗಳು ಅಂದ್ರೆ ಏನು ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ತಾ ಇದ್ದಾರೆ ಜನ, ಅವರೇ ಬಂದು ಈ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ನಮ್ಮ ಏನು ಮಾಡೆಲ್ ಹೌಸ್ ಅಂತ ಏನ್ ನಾವು ಕರಿತೀವೋ ಇದನ್ನ ಇಡೀ ಲೇಔಟ್ ಅಲ್ಲಿ ಇದೇ ತರ ಹೌಸಸ್ ಬರ್ತಾವೆ ಅಂತ ಹೇಳಿ ಜನಕ್ಕೆ ತೋರಿಸ್ಲಿಕ್ಕೆ ಇದು ಒಂದು ಹೌಸ್ ಬಹಳ ಖರ್ಚು ಮಾಡಿ ವಿತ್ ಫರ್ನಿಚರ್ ಎಲ್ಲ ಇತ್ತು. ಕಂಪ್ಲೀಟ್ ಮನೆಗೆ ಏನ್ ಬೇಕೋ ಅವೆಲ್ಲ ಇದರಲ್ಲಿ ಇದ್ವು. ಇದನ್ನ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ ಡೋರ್ಸ್ನೆಲ್ಲ ಹೊಡೆದಾಕಿ ದೊಡ್ಡ ದೊಡ್ಡ ನಮ್ಮ ವಿಂಡೋಸ್ ಇದ್ವು, ಗ್ಲಾಸ್ ವಿಂಡೋಸ್ ಅದನ್ನ ಹೊಡೆದಾಕಿ ಒಳಗೆ ಬಂದಿದ್ದಾರೆ. ಬಂದು ಕಂಪ್ಲೀಟ್ ಪೆಟ್ರೋಲ್ ಹಾಕಿ ಸುಟ್ಬಿಟ್ಟಿದ್ದಾರೆ. ಭರತ್ ರೆಡ್ಡಿ ಏನ್ ಬಳ್ಳಾರಿ ನಗರದ ಶಾಸಕರಾದಂತ ಅವರು, ನನ್ನ ಸಹನೆ ನಾನೇನ ಕಡಿಮೆ ಮಾಡ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದ. ಆಮೇಲೆ 5 ನಿಮಿಷ ಟೈಮ್ ಕೊಟ್ಟರೆ ನಾನು ಜನಾರ್ದನ್ ರೆಡ್ಡಿ ಮನೆನೇ ಸುಟ್ಟು ಬಿಡ್ತೀನಿ ಅಂತ ಹೇಳಿದ್ದ. ಈಗ ಜನಾರ್ದನ್ ರೆಡ್ಡಿ ಮನೆ ಸುಟ್ಲಿಕ್ಕೆ ಆಗ್ಲಿಲ್ಲ, ಬಳ್ಳಾರಿನೇ ಭಸ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಭಸ್ಮಾಸುರ ಭರತ್ ರೆಡ್ಡಿ ನಮ್ಮ ಮಾಡೆಲ್ ಹೌಸ್ ನ ಇವತ್ತು ಸುಡಿಸಿದ್ದಾನೆ. ಆಗ್ಲಿ, ಸುಡಿಸ್ಲಿ, ಪರವಾಗಿಲ್ಲ. ಬಟ್ ದೇವರಿದ್ದಾರೆ. ಆಮೇಲೆ ನಾನು SP ಮೇಡಮ್ ಕೂಡ ನಾನು ಹೇಳಿದ್ದೀನಿ, ಇದು ಬಹಳ ಇನ್ನ ಹುಷಾರಾಗಿ ಇರಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದೂರ ಕೊಡ್ತೀವಿ. 3 ರಿಂದ 5 ಕೋಟಿವರೆಗೆ ಖರ್ಚು ಮಾಡಿ ಕಟ್ಟಿದ್ವಿ ಮನೆ ಎಲ್ಲ ಕಂಪ್ಲೀಟ್ ಟೀಕೆ ಎಲ್ಲ ಟೀಕು. ಇದು ಸೋಮಶೇಖರ್ ರೆಡ್ಡಿ ಅವರು ನೇರವಾಗಿ ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಅವ್ರ ಬೆಂಬಲಿಗರ ವಿರುದ್ಧ ಮಾಡಿರುವಂಥ ಆರೋಪ. ಶಾಸಕರು ಈ ಹಿಂದೆ ಹೇಳಿದ್ರು ಬಳ್ಳಾರಿಯನ್ನ ನಾಶ ಮಾಡ್ತೀನಿ ಅಂತ, ಆಮೇಲೆ ರೆಡ್ಡಿ ಮನೆಯನ್ನು ಸುಟ್ಟು ಹಾಕ್ತೀನಿ ಅಂತೆಲ್ಲ ಹೇಳಿದ್ರಲ್ಲ, ಆ ಹೇಳಿಕೆಗೆ ಪೂರಕ ಅನ್ನುವಂತೆ ಈಗ ಬೆಳವಣಿಗೆ ಆಗಿದೆ. ಅಂದರೆ ಅವ್ರ ಬೆಂಬಲಿಗರೇ ದುಷ್ಕರ್ಮಿಗಳು ಈ ಕೃತ್ಯ ಮಾಡಿದ್ದಾರೆ ಅಂತೇಳಿ ನೇರ ಆರೋಪ ಮಾಡಿದ್ದಾರೆ. ಕಂಪ್ಲೇಂಟ್ ಕೂಡ ಆಗಿದೆ, ಕಂಪ್ಲೇಂಟ್ ಆಧಾರದಲ್ಲಿ FIR ಕೂಡ ಆಗಿದೆ. ಸೊ ಈ ಒಂದು ಸಮರ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅಂದರೆ ಈ ಬ್ಯಾನರ್ ವಿಷಯವಾಗಿಯೇ ರಾಜಕೀಯ ಅನ್ನೋ ತಾರಕಕ್ಕೇರಿತ್ತು. ಸೊ ಈಗ ಬೆಂಕಿ ಸಮರ ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಈಗ ನಾರಾ ವರ್ಸಸ್ ಗಾಲಿ ರೆಡ್ಡಿ ರಾಜಕೀಯ ಅಥವಾ ವಾಕ್ಸಮರ ಈ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರೋದ್ರಿಂದ ದೂರಿನ ರೂಪವನ್ನ ಪಡ್ಕೊಂಡಿದೆ. ಕಂಪ್ಲೇಂಟ್ ಅಲ್ಲಿ ನಾರಾ ಭರತ್ ರೆಡ್ಡಿ ಮತ್ತು ಅವ್ರ ಬೆಂಬಲಿಗರೇ ಇದನ್ನು ಮಾಡಿದ್ದು ಅಂತ ಉಲ್ಲೇಖ ಮಾಡಿದಾರಾ? ಶರ್ಮಿತಾ, ಇತ್ತೀಚೆಗೆ ಇರತಕ್ಕಂತ ಕೆಲ ದಿನಗಳಿಂದ ಬಳ್ಳಾರಿಯ ಬ್ಯಾನರ್ ಗಲಾಟೆ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೆ ಒಂದು ಬೆಂಕಿ ದುರಂತ ಪ್ರಕರಣ ಕೂಡ ಆಗಿರ್ತಕ್ಕಂಥದ್ದು. ಅದು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮಾಲೀಕತ್ವದ ಏನು D ಸ್ಕ್ವಯರ್ ಲೇಔಟ್ ಏನಿದೆ, ಲೇಔಟ್ ಅಲ್ಲಿ ಜನಾರ್ದನ್ ರೆಡ್ಡಿ ಅವರೊಂದು ಮಾಡೆಲ್ ಹೌಸ್ ಅನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆ ಮಾಡೆಲ್ ಹೌಸ್ಗೆ ನಿನ್ನೆ ಸಂಜೆ 6 ಗಂಟೆಗೆ ಒಂದು ದುಷ್ಕರ್ಮಿಗಳು ಬೆಂಕಿಯನ್ನು ಹಚ್ಚಿರ್ತಕ್ಕಂಥದ್ದು. ಘಟನೆ ಗೊತ್ತಾಗ್ತಾ ಇದ್ದಂತೆ ಅಲ್ಲಿ ಅಗ್ನಿಶಾಮಕ ದಳ, ಪೊಲೀಸ್, ಗ್ರಾಮೀಣ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿರ್ತಕ್ಕಂಥದ್ದು. ಆ ಬೆಂಕಿ ನಂದಿಸುವಂತ ಕಾರ್ಯ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಇದು ಒಂದು ರೀತಿಯಲ್ಲಿ ಮತ್ತೆ ಆರೋಪ ಪ್ರತ್ಯಾರೋಪ ರಾಜಕೀಯ ಬಣ್ಣಕ್ಕೆ ಕೂಡ ಈ ಪ್ರಕರಣ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಿನ್ನೆ ಅಷ್ಟೇ ಮಾಜಿ ಶಾಸಕ ಆಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರು ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದು ಈ ಒಂದು ಬೆಂಕಿ ದುರಂತ ಪ್ರಕರಣಕ್ಕೆ
ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಕಾರಣ ಅನ್ನೋ ರೀತಿಯಲ್ಲಿ ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ನಿನ್ನೆ ತಡರಾತ್ರಿ ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಆ ಸೈಟ್ನ ಇಂಜಿನಿಯರ್ ಆಗಿರ್ತಕ್ಕಂಥ ರಿಜ್ವಾನ್ ಅವರು ಒಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾರು 8 ರಿಂದ 10 ಜನ ದುಷ್ಕರ್ಮಿಗಳು ಬೆಂಕಿಯನ್ನು ಹಚ್ಚಿರ್ತಕ್ಕಂಥದ್ದು. ಈ ಬಗ್ಗೆ ಆರೋಪಿಗಳನ್ನ ಪತ್ತೆ ಹಚ್ಚಬೇಕು. ಅದ್ರ ಜೊತೆಗೆ ಈ ಮಾಡಲ್ ಹೌಸ್ ಅಲ್ಲಿ ಇರ್ತಕ್ಕಂಥ 1,25,00,000ಕ್ಕೂ ಹೆಚ್ಚು ಮೌಲ್ಯದ ಪೀಠೋಪಕರಣಗಳು ಕೂಡ ನಷ್ಟ ಆಗಿದೆ ಅನ್ನೋದು ಕೂಡ ದೂರಲ್ಲಿ ಒಂದು ಉಲ್ಲೇಖನ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದೂರದಲ್ಲಿ ಕೊನೆಯದಾಗಿ ಒಂದು ಕೊನೆಯ ಲೈನ್ ಅಲ್ಲಿ ಕೂಡ ಒಂದು ಉಲ್ಲೇಖನ ಕೂಡ ಮಾಡಿದ್ದಾರೆ. ಈ ಹಿಂದೆ ಜನವರಿ 1ರಂದು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಏನಾಗಿತ್ತು. ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಮನೆಯನ್ನ ಭಸ್ಮ ಮಾಡ್ತೀರ ಅನ್ನೋ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಕೂಡ ನೀವು ತನಿಖೆಯನ್ನ ಮಾಡಬೇಕು ಅಂತೇಳಿ ದೂರದಾರ ರಿಜ್ವಾನ್ ಅವರು ಕೂಡ ಒಂದು ದೂರಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ತನಿಖೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ನಿನ್ನೆ SP ಸುಮನ್ ಡಿ ಪನ್ನೇಕರ್ ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವಾಗ ಘಟನೆ ನಡೀತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ ಬಳ್ಳಾರಿಯ ರಾಯಲ್ ಸರ್ಕಲ್ದಲ್ಲಿ ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿರ್ತಕ್ಕಂಥದ್ದು. ಯಾರು ಬೆಂಕಿ ಹಚ್ಚಿರ್ತಕ್ಕಂಥ ದುಷ್ಕರ್ಮಿಗಳು ಮತ್ತೆ ಅವರನ್ನ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಿನ್ನೆ ಪ್ರತಿಭಟನೆ ಕೂಡ ಮಾಡಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಇಡೀ ಬಳ್ಳಾರಿ ಯಾಕೆಂತಂದ್ರೆ ಒಂದು ರೀತಿಯಲ್ಲಿ ಬ್ಯಾನರ್ ಗಲಾಟೆ ಮೂಲಕ ರಾಜಕೀಯ ಸಂಘರ್ಷಕ್ಕೆ ಕೂಡ ಏನು ಕಾರಣ ಆಗಿರ್ತಕ್ಕಂಥದ್ದು. ಅದಾದ ನಂತರ ಮತ್ತೆ ಈಗ ಬೆಂಕಿ ಪ್ರಕರಣ ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ತಿರುವನ್ನ ಕೂಡ ಪಡೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇವತ್ತು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸರಿ, ಕಾದ್ ನೋಡೋಣ ಇವತ್ತಿನ ಬೆಳವಣಿಗೆ ಏನಾಗುತ್ತೆ. ಥ್ಯಾಂಕ್ ಯು ಬಸವರಾಜ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಕ್ಕೆ. ಇವತ್ತು ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಈ ವಿಷಯವಾಗಿ ಯಾವ ತರ ವಾಗ್ದಾಳಿಯನ್ನ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಯಾಕಂದ್ರೆ ಈ ಹಿಂದೆ ಬ್ಯಾನರ್ ಗಲಾಟೆ ಆದಾಗ ಒಂದಿಷ್ಟು ಸಾಕ್ಷಿಗಳನ್ನ ತೋರಿಸಿದ್ರು. ಈಗ ಸುಮಾರು 5 ಕೋಟಿ ಮೌಲ್ಯದ ಮನೆ ಅಂದ್ರೆ CCTV ಎಲ್ಲ ಇರಲೇಬೇಕು. ಅಲ್ಲೇನಾದ್ರೂ ಸಾಕ್ಷಿಗಳು ಇದೆಯಾ ಯಾರು ಬೆಂಕಿ ಹಚ್ಚಿದ್ದು ಅಂತ ಕಾದ್ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿ.